ಎಸ್ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಬಿಕೆ ಜಂಬಿಗಿ ಎಂಬುವ ಕೃಷ್ಣಾ ನದಿಯ ಬೃಹತ್ ಸೇತುವೆ ಈಗ ಬಿರುಕು ಬಿಟ್ಟಿರುವುದು ಕಾಣ್ತಾ ಇದೆ. ಯಾಕೆಂದ್ರೆ ಜಮಖಂಡಿ ತಾಲೂಕಿನ ಜಂಬಿಗಿ ಅಂದ್ರೆ ಬಿಕೆ ಜಂಬಿಗಿ ಅಂತ ಕರೆಯುವಂತ ಬೃಹತ್ ಸೇತುವೆ ಆದಂತ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತಂದ್ರೆ ಕೃಷ್ಣಾ ನದಿಯ ಬೃಹತ್ ಸೇತುವೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ನದಿ ಅಂತಾನೆ ಹೆಸರುವಾಸಿಯಾದ ಕೃಷ್ಣಾ ನದಿ ಸೇತುವೆ ಬಹಳ ಒಂದು ದೊಡ್ಡ ಸೇತುವೆ ಇದ್ದು ಕರ್ನಾಟಕದಲ್ಲಿ ಹೆಸರಾಂತ ಸೇತುವೆಯಲ್ಲಿ ಇದೊಂದು ಕೂಡ ಸೇತುವೆ. ಈ ಸೇತುವೆ ಈಗ ಬಿರುಕು ಬಿಟ್ಟಿರುವಂತದ್ದು ಎಲ್ಲಿದೆ ಅಧಿಕಾರಿಗಳು ಅನ್ನೋದು ಕೂಡ ಒಂದು ಬಹಳ ಒಂದು ಅನುಮಾನವಾಗಿ ಕಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ರೀತಿಯಾಗಿ ಹೆಚ್ಚು ಕಮ್ಮಿ ಆಗ್ಬಹುದಾ ಅಥವಾ ಏನಾದ್ರೂ ತೊಂದರೆ ಆಗ್ಬಹುದಾ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಸುಮಾರು ಒಂದು ಲಾರಿ ಅಥವಾ ಯಾವುದೋ ಒಂದು ಬೈಕ್ ಏನಾದ್ರೂ ಇನ್ನೊಂದು ಸ್ವಲ್ಪ ಹತ್ತಿರದಲ್ಲಿ ಹೋದ್ರೆ ಅದು ಖಂಡಿತವಾಗ್ಲೂ ಅದು ಬಿರುಕು ಬಿಟ್ಟಿರುವಂತ ಪರಿಸ್ಥಿತಿ ಉಂಟಾಗಬಹುದು ಅಂತಾನೆ ಹೇಳ್ಬೋದು. ತಾವುಗಳು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಅವಘಡ ಆಗಬಹುದು ಅಥವಾ ಏನಾದ್ರೂ ತೊಂದರೆ ಆಗ್ಬೋದು, ಜೀವಹಾನಿ ಆಗಬಹುದು ಅನ್ನೋದ್ರ ಕುರಿತಾನಿ ಸಂಬಂಧಪಟ್ಟಂತ ಇಲಾಖೆಗಳು ಗೊತ್ತಿಲ್ಲ. ಆಮೇಲೆ ಇದು ಸುಮಾರು ವರ್ಷ ನಿರ್ಮಾಣ ಆದ್ರೂ ಸಹ ಈ ಬ್ರಿಡ್ಜ್ ನಿರ್ಮಾಣ ಆದ್ರೂ ಕೂಡ ಈ ಸೇತುವೆ ಇಲ್ಲಿ ಯಾವ ರೀತಿಯಾಗಿ ಇದೊಂದು ಕಳಪೆ ಕಾಮಗಾರಿಕೆ ಆಗಿದೆಯಾ ಅಥವಾ ಏನಾದ್ರೂ ತೊಂದರೆ ಆಗಿದೆಯಾ ಅನ್ನೋದು ಕೂಡ ಇನ್ನೂ ಎಚ್ಚೆತ್ತುಗೊಂಡಿಲ್ಲ ಅಂತಾನೆ ಅನಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ರೈತರು ಮತ್ತೆ ದೊಡ್ಡ ಮಟ್ಟದ ಇದು ರೋಡ್ ಆಗಿರೋದು ಅಂದ್ರೆ ದೊಡ್ಡ ಮಟ್ಟದ ಸೇತುವೆ ಅಂದ್ರೆ ಇದು ಮಹಾರಾಷ್ಟ್ರಗೆ ಕನೆಕ್ಟ್ ಆಗುವಂತ ರೋಡ್, ಇದು ಮಹಾರಾಷ್ಟ್ರಗೆ ಹೋಗುವಂತ ಕನೆಕ್ಟ್ ಆಗುವಂತ ರೋಡು. ಇಲ್ಲಿ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ಇದ್ದಾರ ಅಧಿಕಾರಿಗಳು ಅನ್ನೋದು ಕೂಡ ಕಾಣ್ತದೆ. ಆಮೇಲೆ ಸಂಬಂಧಪಟ್ಟಂತ ರಾಜಕಾರಣಿಗಳು ಕೂಡ ಇನ್ನೂ ಗಮನ ಹರಿಸಿದಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈ ಹಿಂದೆಗೂ ಕೂಡ ಜಮಖಂಡಿ ತಾಲೂಕಿನಲ್ಲಿ ಕೆಲವೊಂದು ಬ್ರಿಡ್ಜ್ಗಳು ಈ ರೀತಿಯಾಗಿ ಬಿರುಕು ಬಿಡ್ತಾ ಇದೆ ಸೇತುವೆಗಳು ಅಂತ ತಾವುಗಳು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಸಂಭೋಗ ಆಗಿದೆ, ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ಈಗ PMTV ಕರ್ನಾಟಕದ ಮುಖಾಂತರ ಬಿಗ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು. ಇದು ನೋಡ್ತಾ ಇದ್ದೀರ ತಾವುಗಳಲ್ಲಿ ಏನಾಗ್ತಿದೆ, ಯಾವ ರೀತಿಯಾಗಿ ದುರಂತವನ್ನ ನಿಲ್ಲಿಸುವ ಅವಕಾಶಗಳು ಇನ್ನೂ ಇದೆ, ಇನ್ನೂ ಆದ್ರೂ ಕೂಡ ಎಚ್ಚೆತ್ತುಗೊಂಡಿಲ್ಲ ಅಧಿಕಾರಿಗಳು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ, ಯಾರು ಇದು ಇಂಜಿನಿಯರು ಅನ್ನೋದನ್ನು ಕೂಡ ಇನ್ನು ಬಹಳ ಮಾಹಿತಿ ತಗೋಬೇಕಾದ್ರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಬಿಕೆ ಜಂಬಿಗೆ ಊರಲ್ಲಿ ಸೇತುವೆ ಅಂದ್ರೆ ಬೃಹತ್ ಸೇತುವೆ ಸುಮಾರು ಒಂದೂವರೆ ಕಿಲೋಮೀಟರ್ ಇರುವಂತ ಈ ಸೇತುವೆ ಈಗ ಬಿರುಕು ಬಿಟ್ಟಿದೆ ಅಂದ್ರೇನೆ ನೋಡ್ಬೋದು. ಯಾಕೆಂದ್ರೆ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನೂ ಕೂಡ ಆ ಸೇತುವೆಯಲ್ಲಿ ಯಾರು ಗಮನ ಹರಿಸಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಹುದಾ, ಜೀವಹಾನಿ ಆಗ್ಬಹುದಾ ಅನ್ನೋದನ್ನು ಕೂಡ ಇಲ್ಲಿ ಬಹಳ ಒಂದು ಕಂಡು ಬರುವಂತದ್ದು. ತಾವುಗಳು ನೋಡ್ತಾ ಇದ್ದೀರಾ ಬೃಹತ್ವಾದ ನದಿ ಮತ್ತು ಈ ಸೇತುವೆ ನಡುವೆ ಅದು ಮಧ್ಯದಲ್ಲಿನೇ ಬಿರುಕು ಬಿಟ್ಟಿರುವಂತದ್ದು ಕಂಡು ಬರ್ತಾ ಇದೆ. ಯಾಕೆ ಇನ್ನೂ ಅಧಿಕಾರಿಗಳು ಅಲ್ಲಿ ಗಮನ ಹರಿಸ್ತಾ ಇಲ್ಲ ಅಥವಾ ಇನ್ನೂ ಯಾರು ಭೇಟಿ ಕೊಟ್ಟಿಲ್ಲ, ಎಲ್ಲಿದ್ದಾರೆ ರಾಜಕಾರಣಿಗಳು ಮತ್ತು ಎಲ್ಲಿದೆ ಅಧಿಕಾರಿ ವರ್ಗ ಅನ್ನೋದನ್ನು ಕೂಡ ಇಲ್ಲಿ ಬಹಳ ಒಂದು ಕಂಡು ಬರ್ತಾ ಇದೆ. ಯಾಕೆಂದ್ರೆ ಯಾರಿಂದ ಆಗಿದೆ ಮುಖ್ಯ ಅಲ್ಲ, ಈಗ ಏನು ಹಾನಿ ಆಗುತ್ತೆ ಅದನ್ನ ನಿಲ್ಲಿಸಬೇಕು. ದಯವಿಟ್ಟು ಅದರ ಬಗ್ಗೆ PMTV ಕರ್ನಾಟಕದ ಮುಖಾಂತರ ಈಗ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದೀವಿ. ಅದನ್ನ ದಯವಿಟ್ಟು ಅದನ್ನ ಆದಷ್ಟು ಬೇಗ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ನಮ್ಮ ವಿಷಯ ಆಗಿದೆ.